ಸ್ನೇಹಿತರೆ, ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಈ ಗಂಭೀರದ ವಿಚಾರದ ಬಗ್ಗೆ ನಮ್ಮ ಕನ್ನಡದಲ್ಲಿ ಯಾಕೆ ಸುಮಾರು ಜನ ಮೌನವಾಗಿದ್ದಾರೆ? ಇದ್ರ ಬಗ್ಗೆ ಯಾಕೆ ಯಾವ ವಿಡಿಯೋನು ಮಾಡ್ತಾ ಇಲ್ಲ? ಈ ಕಹಿ ಸತ್ಯಗಳನ್ನ ಜನರಿಗೆ ತಲುಪಿಸಲು ಯಾಕೆ ಧೈರ್ಯ ಮಾಡ್ತಾ ಇಲ್ಲ? ಆದ್ರೆ ಕೇಳಿ, ನನಗೆ ಯಾರ ಅಪ್ಪನ ಭಯನೂ ಇಲ್ಲ, ಯಾರ ಅಂಜಿಕೆನೂ ಇಲ್ಲ. ಇದರಿಂದ ಇರೋ ಅಸಲಿ ಸತ್ಯ ಏನಂತ ನಾನು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡಿ ಹಾಕ್ತೀನಿ. ಇದನ್ನ ನೋಡಿ ನನ್ನ ಅಕೌಂಟ್ ಸಸ್ಪೆಂಡ್ ಆದ್ರೂ ಪರವಾಗಿಲ್ಲ, ಆದ್ರೆ ಸತ್ಯ ಹೇಳಕ್ ಹೊರಟಿರೋ ನನ್ನ ಬಾಯಿನ ಮಾತ್ರ ಯಾರು ಮುಚ್ಚಕ್ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ನಿಮ್ಗೆ ಆ ಲಿಟಲ್ ಸೇಂಟ್ ಜೇಮ್ಸ್ ಐಲ್ಯಾಂಡ್ ಬಗ್ಗೆ ಗೊತ್ತಾ? ಹೊರಗಿನಿಂದ ನೋಡಿದ್ರೆ ಅದು ದೇವಲೋಕದ ತರ ಕಾಣಿಸುತ್ತೆ. 75 ಎಕರೆ ವಿಸ್ತೀರ್ಣ, ತಾಳೆ ಮರಗಳು, ಐಷಾರಾಮಿ ರೆಸಾರ್ಟ್. ಬೆಲೆ ಎಷ್ಟು ಗೊತ್ತಾ? $63 ಮಿಲಿಯನ್. ಆದ್ರೆ ಆ ದ್ವೀಪದೊಳಗೆ ನಡೀತಾ ಇದ್ದಿದ್ದು ದೇವತೆಗಳ ಆಟವಲ್ಲ, ರಾಕ್ಷಸರ ನರ್ತನ. ಇಟ್ ವಾಸ್ ನಾಟ್ ಅನ್ ಐಲ್ಯಾಂಡ್, ಇಟ್ ವಾಸ್ ಎಲ್ ಆನ್ ಅರ್ತ್. ಇದರಿಂದ ಯಾವ ದೊಡ್ಡ ವ್ಯಕ್ತಿಗಳ ಕೈವಾಡವಿದೆ, ಏನೇನ್ ಕರಾಳ ಕಥೆಗಳು ನಡೆದಿವೆ, ಪ್ರತಿಯೊಂದನ್ನು ನಾನು ಬಯಲಿಗೆಳಿತೀನಿ. ಸತ್ಯ ತಿಳಿಯಲು ನೀವು ಸಿದ್ಧರಾಗಿ. ಇವತ್ತು ನಾನು ಮಾತಾಡ್ತಿರೋ ವಿಷಯ ಕೇಳಿದ್ರೆ ನಿಮ್ ರಕ್ತ ಕುದಿಯುತ್ತೆ ಸ್ನೇಹಿತರೆ. ನಾವೆಲ್ಲ ಯಾರನ್ನ ಆದರ್ಶ ಅಂತ ಅನ್ಕೊಂಡಿದ್ವೋ, ಐಡಲ್ ಅಂತ ಅನ್ಕೊಂಡಿದ್ವೋ, ಯಾವ ಶ್ರೀಮಂತರನ್ನ ನೋಡಿ ಅಬ್ಬಾ ಇವ್ರ ತರ ಬದುಕಬೇಕು ಅಂತ ಅನ್ಕೊಳ್ತಿದ್ವೋ, ಅಂತವರ ಮುಖವಾಡ ಕಳಚಿ ಬಿದ್ದಿದೆ. ಐ ಆಮ್ ಟಾಕಿಂಗ್ ಅಬೌಟ್ ಎಪ್ಸ್ಟೀನ್ ಫೈಲ್ಸ್. ನಾನು ಹೇಳ್ತಿರೋ ಸತ್ಯ ಕೇಳಿದ್ರೆ ನಿಮ್ ಮೈ ಜುಮ್ ಅನ್ಸುತ್ತೆ. ನಾವು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ಡು ಮಾಡಕ್ಕೆ ನೋಡ್ತೀವಿ, ಆದ್ರೆ ಈ ದೊಡ್ಡ ಮನುಷ್ಯ ಅಂತ ಪಟ್ಟ ಕಟ್ಕೊಂಡಿರೋರು ಆ ದುಡ್ಡನ್ನ ಇಟ್ಕೊಂಡು ಎಂತ ಕಚಡ ಕೆಲಸ ಮಾಡ್ತಾರೆ ಗೊತ್ತಾ? ಜೆಫ್ರಿ ಎಪ್ಸ್ಟೀನ್ ಅನ್ನೋ ಒಬ್ಬ ರಾಕ್ಷಸ ಹೆಣ್ಣು ಮಕ್ಕಳನ್ನ, ಅದೆಂತ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳನ್ನ ಅಲ್ಲಿ ಕರ್ಕೊಂಡೋಗಿ ಕ್ರೂರವಾಗಿ ಲೈಂಗಿಕ ದೌರ್ಜನ್ಯ ಮಾಡ್ತಿದ್ದ ಗೊತ್ತಾ? ಎದೆಗೆ ಚಾಕು ಹಾಕ್ದಷ್ಟು ನೋವಾಗುತ್ತೆ ಅಂದ್ರೆ ನಂಬಿ. ಆ ಜೆಫ್ರಿ ಎಪ್ಸ್ಟೀನ್ ಅನ್ನೋ ಲೋಫರ್ ಒಬ್ಬ ಸ್ಕೂಲ್ ಟೀಚರ್ ಆಗಿ ಕರಿಯರ್ ಶುರು ಮಾಡಿ ಇಡೀ ಪ್ರಪಂಚದ ಅತಿರಥ ಮಹಾರಥರನ್ನ ತನ್ನ ಗುಲಾಮರನ್ನಾಗಿ ಮಾಡ್ಕೊಂಡಿದ್ದ. ಅಲ್ಲಿ ಯಾರ್ಯಾರು ಹೋಗ್ತಿದ್ರು ಅಂತ ಗೊತ್ತಾ ನಿಮಗೆ? ಈ ಪ್ರಪಂಚದ ಅತಿರಥ ಮಹಾರಥರು, ದುಡ್ಡು ಇರೋರು. ನಾವು ಯಾರನ್ನ ಸರ್, ಗ್ರೇಟ್ ಸರ್ ಅನ್ಕೊಂಡು ಸಲಾಮ್ ಹೊಡಿತಾ ಇದ್ವೋ ಅಂತವರೇ ಅಲ್ಲಿ ಹೋಗಿ ಮಕ್ಕಳನ್ನ ಬಾಳನ್ನ ಹಿಂಡಿ ನಾಶ ಮಾಡ್ತಾ ಇದ್ರು. ಶಾಕಿಂಗ್ ಟ್ರೂತ್ ಏನು ಅಂತ ಗೊತ್ತಾ? ಆ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ ಅಂತ ಗೊತ್ತಾ? ಅಮೆರಿಕಾದ ಮಾಜಿ ಅಧ್ಯಕ್ಷರು, ವಿಜ್ಞಾನಿಗಳು, ಹಾಲಿವುಡ್ ಸ್ಟಾರ್ಗಳು, 30 ಲಕ್ಷ ಪುಟ ದಾಖಲೆ, 1.8 ಲಕ್ಷ ಫೋಟೋಗಳು. ಏನ್ ಹೇಳ್ತಾರೆ ಇದನ್ನೆಲ್ಲ ನೋಡಿದ್ರೆ? ಅಧಿಕಾರ ಇರೋರು, ದುಡ್ಡಿರೋರು ಎಷ್ಟು ಕಚಡ ಕೆಲಸ ಮಾಡ್ತಾರೆ ಅನ್ನೋದನ್ನ ಈ ಎಪ್ಸ್ಟೀನ್